Hello everyone, welcome to FTS Academy. ಲಾಸ್ಟ್ ಕ್ಲಾಸ್ನಲ್ಲಿ ನಾವು ಚಾಪ್ಟರ್ 3 ಅನ್ನು ನೋಡಿದ್ದೇವೆ. ಚಾಪ್ಟರ್ 3 ನೋಡಿದ್ದೇವೆ ಹೌದಲ್ವಾ? ನಾವು ಏನು ಜಿಯೋಗ್ರಫಿ ಎನ್ ಸಿ ಆರ್ ಟಿ ಕ್ಲಾಸ್ 11 ಅನ್ನ ನೋಡ್ತಾ ಇರೋದು. ಆ ಸೀರೀಸ್ ನಲ್ಲಿ ಈಗ ಚಾಪ್ಟರ್ 3 ಅನ್ನ ನೋಡಿದ್ದೇವೆ. ಈ ಸೆಷನ್ ನಲ್ಲಿ ಚಾಪ್ಟರ್ 5 ನೋಡೋಣ. ಚಾಪ್ಟರ್ 4 ಲೇಟರ್ ನೋಡೋಣ, ಯಾಕಂದ್ರೆ ಕ್ಲೈಮೇಟ್ ಬಗ್ಗೆ ಇದೆ. ಕ್ಲೈಮೇಟ್ ಬಗ್ಗೆ ಮಾನ್ಸೂನ್ ಅದು ಇದೆಲ್ಲ ಅದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ಬಟ್ ಅದು ಲೇಟರ್ ಆಗಿ ನೋಡೋಣ. ಈ ಚಾಪ್ಟರ್ 5 ನೋಡಿ. ಇದಕ್ಕಿಂತ ಮೊದಲು ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್, ಕಮೆಂಟ್ ಅಂಡ್ ಲೈಕ್. ಓಕೆ, ಬರೀ ನಮ್ಮ ಕರ್ನಾಟಕ ಆಸ್ಪಿರೆಂಟ್ ಕನ್ನಡ ಆಸ್ಪಿರೆಂಟ್ಗೋಸ್ಕರ ನಾವು ಮಾಡ್ತಾ ಇರೋದು. ಕನ್ನಡ ಆಸ್ಪಿರೆಂಟ್ಸ್ಗಳು ಇದನ್ನ ಶೇರ್ ಮಾಡಬೇಡಿ. ಓಕೆ, ನೋಡಿ ಫ್ರೆಂಡ್ಸ್, ನ್ಯಾಚುರಲ್ ವೆಜಿಟೇಷನ್ ಅಲ್ಲೇ ನಾವು ಏನೇನು ಓದ್ಬೇಕು ಅನ್ನೋದನ್ನ ನೋಡಿ. ಏನು ನಾವು ನೋಡಿರ್ಬೋದು, ಫಾರ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡು. ಯು ಲೈವ್ ಇನ್ ಎ ಸಿಟಿ ಆರ್ ಟು ಎ ಮ್ಯಾಂಗೋ ಆರ್ ಗೋವಾ coconut orchids. If you live in a city, village, difference between natural vegetation and planted vegetation ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ. Okay, natural vegetation ಅಂತಂದ್ರೆ refers to the plant community that has been left undisturbed over a long period of time. ನ್ಯಾಚುರಲ್ ಆಗಿ ಬೆಳೆಯುತ್ತೆ, ಅದಕ್ಕೇನು ಡಿಸ್ಟರ್ಬೆನ್ಸ್ ಇರಲ್ಲ, ಏನಿಲ್ಲ, ನ್ಯಾಚುರಲ್ ಆಗಿ ಬೆಳೀತಕ್ಕಂಥದ್ದನ್ನ ನಾವು ನ್ಯಾಚುರಲ್ ವೆಜಿಟೇಷನ್ ಅಂತ ಕರಿತೀವಿ. ಅದು ಎದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಅಡ್ಜಸ್ಟ್ ದೆಮ್ಸೆಲ್ಸ್ ಕ್ಲೈಮೇಟ್ ಮತ್ತು ಸಾಯಿಲ್ ತಾನೇ ಅಡ್ಜಸ್ಟ್ ಆಗ್ಬಿಟ್ಟು ಕಂಡೀಷನ್ ಫುಲ್ಲಿ ಪಾಸಿಬಲ್ ವೇನಲ್ಲಿ ಬೆಳೀತೇವೆ, ಅದು ನ್ಯಾಚುರಲ್ ವೆಜಿಟೇಷನ್ ಅಂತ ಕರಿತೇವೆ. ಅದೇ ತರ ನಾವು ಇಲ್ಲಿ ಇಂಡಿಯಾ ನೋಡಿ, ಇಂಡಿಯಾ ಲ್ಯಾಂಡ್ ಆಫ್ ಗ್ರೇಟ್ ವೆರೈಟಿ ಆಫ್ ನ್ಯಾಚುರಲ್ ವೆಜಿಟೇಷನ್. ಫಾರ್ ಎಕ್ಸಾಂಪಲ್, ಹಿಮಾಲಯಸ್ ಹೈಟ್ಸ್ ನೋಡಬಹುದು, ಟೆಂಪರೇಟ್ ವೆಜಿಟೇಷನ್ ಇದೆ. ವೆಸ್ಟರ್ನ್ ಘಾಟ್, ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ ನಲ್ಲಿ ಟ್ರೋಪಿಕಲ್ ರೈನ್ ಫಾರೆಸ್ಟ್ ಇದೆ. ಎಲ್ಲೆಲ್ಲಿದೆ ಟ್ರೋಪಿಕಲ್ ರೈನ್ ಫಾರೆಸ್ಟ್ ಅಂತ ಗೊತ್ತಿರಬೇಕು, ಹೇಳಿದ್ದಾರೆ. ಅಂಡಮಾನ್ ನಿಕೋಬಾರ್ ನಲ್ಲಿ ಮತ್ತು ವೆಸ್ಟರ್ನ್ ಘಾಟ್ಸ್ ನಲ್ಲಿ ಇದೆ. ಅದೇ ತರ ಡೆಲ್ಟಾಕ್ ರೀಜನ್ ನಲ್ಲಿ ಟ್ರೋಪಿಕಲ್ ಫಾರೆಸ್ಟ್ ಮಾಂಗ್ರೂವ್ಸ್ ಇದೆ. ಡೆಸರ್ಟ್ ಅಂಡ್ ಸೆಮಿ ಡೆಸರ್ಟ್ ಏರಿಯಾ ಇದೆ ರಾಜಸ್ಥಾನದಲ್ಲಿ. ಅಲ್ಲಿ ಅದಕ್ಕೇನಂತ ಕಾಕ್ತಿ ಅಂತ ಕರಿತೇವೆ. ವೈಡ್ ವೆರೈಟಿ ಆಫ್ ಬಸೆಸ್ ಅಂಡ್ ಥೋರ್ನಿ ವೆಜಿಟೇಷನ್ ಇರುತ್ತೆ. ಅಂದ್ರೆ ಬಸೆಸ್ ಮತ್ತು ಥೋರ್ನಿ ವೆಜಿಟೇಷನ್ಸ್, ನೀರ್ ಕಡಿಮೆ ಇರುತ್ತಲ್ಲ, ಅದಕ್ಕೆ ಥೋರ್ನಿ ವೆಜಿಟೇಷನ್ ಬೆಳಿತೇವೆ ನಾವು. ಇದೆಲ್ಲ ಇಂಡಿಯನ್ದು ಏನು ವೆಜಿಟೇಷನ್ ಟೈಪು. ಅದೇ ತರ ನಾವು ಇಂಡಿಯನ್ ಟೈಪ್ ಫಾರೆಸ್ಟ್ ತರ ಡಿವೈಡ್ ಮಾಡ್ತೇವೆ. ವೆಜಿಟೇಷನ್ ಟೈಪ್ ಇಂಡಿಯನ್ ಫಾರೆಸ್ಟ್ ಆರ್ ಡಿವೈಡೆಡ್ ಇಂಟು ಫಾಲೋಯಿಂಗ್ ಟೈಪ್ಸ್ ಆಫ್ ಫಾರೆಸ್ಟ್ ನೋಡಿ. ಫಸ್ಟ್ ಟೈಪ್ ಏನಿದೆ, ಟ್ರೋಪಿಕಲ್ ಎವರ್ಗ್ರೀನ್ ಅಂಡ್ ಸೆಮಿ ಎವರ್ಗ್ರೀನ್ ಫಾರೆಸ್ಟ್ ಅಂತ. ಇಂಪಾರ್ಟೆಂಟ್ ಇದು ಏನ್ ಫಾರೆಸ್ಟ್ ಇದೆಲ್ಲ ಮೆನಿ ಟೈಮ್ಸ್ ಕ್ವಶನ್ಸ್ ಕೇಳಿದ್ದಾರೆ, ತುಂಬಾ ಟೈಮ್ ಕೇಳಿದ್ದಾರೆ. ನೀವು ಇದನ್ನ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಸೆಕೆಂಡ್ ಇನ್ನರ್ ಟ್ರೋಪಿಕಲ್ ಡೆಸಿಡಿಯಸ್ ಫಾರೆಸ್ಟ್, ಅದರದ್ದು ಫೀಚರ್ಸ್ ಏನಿದೆ ಅದು ಅರ್ಥ ಮಾಡ್ಕೋಬೇಕು. ಟ್ರೋಪಿಕಲ್ ಥೋರ್ನ್ ಫಾರೆಸ್ಟ್, ಮೌಂಟೇನ್ ಫಾರೆಸ್ಟ್, ಲೆಟ್ರಲ್ ಅಂಡ್ ಸಾಮ್ ಫಾರೆಸ್ಟ್ ಅಂತ ಇದೆಲ್ಲ ನೋಡಿ. ಫಸ್ಟ್ ಟ್ರೋಪಿಕಲ್ ಎವರ್ಗ್ರೀನ್ ಫಾರೆಸ್ಟ್ ನೋಡಿ, ಅದು ಸೆಮಿ ಎವರ್ಗ್ರೀನ್ ಫಾರೆಸ್ಟ್ ಅಂತ ಕರಿತೇವೆ. ಇದು ಎಲ್ಲಿ ಕಂಡು ಬರುತ್ತೆ ಅಂದ್ರೆ ವೆಸ್ಟರ್ನ್ ಘಾಟ್ಸ್ ನಲ್ಲಿ ಇದನ್ನ ನಾವು ನೋಡಬಹುದು. ಅದೇ ತರ ನಾರ್ತ್ ಈಸ್ಟರ್ನ್ ಸ್ಟೇಟ್ ನಲ್ಲಿ, ಆಮೇಲೆ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ ನಲ್ಲಿ ನಾವು ಟ್ರೋಪಿಕಲ್ ಎವರ್ಗ್ರೀನ್ ಫಾರೆಸ್ಟ್, ಸೆಮಿ ಎವರ್ಗ್ರೀನ್ ಫಾರೆಸ್ಟ್ ಅನ್ನು ನೋಡಬಹುದು. ದೇ ಫೌಂಡ್ ಇನ್ ವಾರ್ಮ್ ಅಂಡ್ ಹ್ಯೂಮಿಡ್ ಏರಿಯಾದಲ್ಲಿ ಫೌಂಡೇಶನ್ ಆಗುತ್ತೆ. ಎನ್ಯುವಲ್ ಪ್ರಿಸಿಪಿಟೇಷನ್ ಎಷ್ಟಿರ್ಬೇಕು, ಮಳೆ ಎಷ್ಟು ಇರಬೇಕಂದ್ರೆ 200 ಸೆಂಟಿಮೀಟರ್ ಇರಬೇಕು. ಮೀನ್ ಎನ್ಯುವಲ್ ಟೆಂಪರೇಚರ್ 22 ಡಿಗ್ರಿ ಸೆಲ್ಸಿಯಸ್ ಇರಬೇಕು. ಇದು ನೆನ್ಪಿಟ್ಕೊಳ್ಳಿ. ಟ್ರೋಪಿಕಲ್ ಎವರ್ಗ್ರೀನ್ ಫಾರೆಸ್ಟ್ ಗೆ ಎಷ್ಟು ಏನೇನು ಟೆಂಪರೇಚರ್ ಎಷ್ಟು ಇರಬೇಕು, ಮಳೆ ಎಷ್ಟು ಇರಬೇಕು, ಅವಾಗ ಅಂತ ಕರಿತೀವಿ ಅಂತ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಟ್ರೋಪಿಕಲ್ ಎವರ್ಗ್ರೀನ್ ಫಾರೆಸ್ಟ್ ವೆಲ್ ಸ್ಯಾಟಿಸ್ಫೈಡ್ ವಿತ್ ಲೇಯರ್ ಆಫ್ ಕ್ಲೋಸರ್ ಟು ಗ್ರೌಂಡ್ ಅಂಡ್ ಕವರ್ಡ್ ವಿತ್ shrubs ಅಂಡ್ ಕ್ರೀಪರ್ಸ್ ಅನ್ನು ಕವರ್ ಮಾಡಬಹುದು. ಇದೇನು ಎವರ್ಗ್ರೀನ್ ಸೆಮಿ ಎವರ್ಗ್ರೀನ್ ಫಾರೆಸ್ಟ್ ಬಗ್ಗೆ ನಾವು ನೋಡ್ತಾ ಇದ್ದೇವೆ, ಹೌದಾ? ಇವು ಏನು ಟಾಲ್ ವೆರೈಟಿ ಆಫ್ ಟ್ರೀಸ್ ಅನ್ನ ನಾವು ಇಲ್ಲಿ ನೋಡಬಹುದಾಗಿದೆ, ಹೌದಾ? ನೆಕ್ಸ್ಟ್ ನೋಡಿ, ಟ್ರೀ ರೀಚಸ್ ಅಪ್ ಟು 60 ಮೀಟರ್ ಹೈಟ್ ವರೆಗೂ, ಅದು ಅದಕ್ಕಿಂತ ಜಾಸ್ತಿ ಹೈಟ್ ವರೆಗೂ ನಾವು ಎವರ್ಗ್ರೀನ್ ಫಾರೆಸ್ಟ್ ಅನ್ನ ನಾವು ಬೆಳೆಯತಕ್ಕಂಥದ್ದನ್ನು ನೋಡಬಹುದು. ಇಷ್ಟು ಹೈಟ್ ಆಗಿ ಬೆಳೀತಾ ಇದೆ. ಅದಕ್ಕೆ ಯಾಕಂದ್ರೆ ಮಳೆ ಕಂಟಿನ್ಯೂಸ್ ಇರುತ್ತಲ್ಲ, ಮಳೆಯಿಂದ ಚೆನ್ನಾಗಿ ಫಲವತ್ತತೆ ಫಾರೆಸ್ಟ್ ಇರುತ್ತೆ. ಅದಕ್ಕೆ ಗ್ರೋತ್ ಆಫ್ ದ ಪ್ಲಾಂಟ್ಸ್ ಏನಿರುತ್ತೆ ಹೀಗಿರುತ್ತೆ. ಅವಕ್ಕೆ ಎಕ್ಸಾಂಪಲ್ ಯಾವ್ಯಾವ ಅಂತಂದ್ರೆ ಇವು ಇಂಪಾರ್ಟೆಂಟ್. ಎವರ್ಗ್ರೀನ್ ಫಾರೆಸ್ಟ್ ನಲ್ಲಿ ಇಂಪಾರ್ಟೆಂಟ್
ಟ್ರೋಪಿಕಲ್ ಅಂತಂದ್ರೆ ರೋಜ್ವುಡ್ ಬರುತ್ತೆ, ಮಹಾಗೋನಿ, ಐನಿ, ಇಬೋನಿ. ವೆರಿ ವೆರಿ ಇಂಪಾರ್ಟೆಂಟ್. ಇದು ನೆನ್ಪಿಟ್ಕೊಳ್ಳಿ. ಸೆಮಿ ಎವರ್ಗ್ರೀನ್ ಬರುತ್ತೆ. ಸೆಮಿ ಎವರ್ಗ್ರೀನ್ ಬರುತ್ತೆ. ಏನು ಸಚ್ ಫಾರೆಸ್ಟ್ ಮಿಕ್ಸರ್ ಆಫ್ ಎವರ್ಗ್ರೀನ್ ಮತ್ತು ಮಾಸ್ಟ್ ಡೆಸಿಡಿಯಸ್ ಫಾರೆಸ್ಟ್ ಟ್ರೀಸ್ ಏನಿರುತ್ತೆ ಅವೇನು ಮಿಕ್ಸರ್ ಏನಿರುತ್ತೆ ಸೆಮಿ ಎವರ್ಗ್ರೀನ್ ಅಂತ ಕರಿತೇವೆ ನಾವು. ಫಾರ್ ಎಕ್ಸಾಂಪಲ್ ದೀಸ್ ಫಾರೆಸ್ಟ್ ನೋಡಿ, ಮೇನ್ ಸ್ಪೀಸೀಸ್ ಆರ್ ವೈಟ್ ಸೀಡರು, ಹವ್ಯಾಕು, ಕೇಲ್ ಇವೆಲ್ಲ ಸೆಮಿ ಎವರ್ಗ್ರೀನ್ ನಲ್ಲಿ ಬೆಳಿತೇವೆ ನಾವು. ನೋಡಿ ಎವರ್ಗ್ರೀನ್ ಫಾರೆಸ್ಟ್ ನೋಡಿ, ನದಿ ಹರಿತಾ ಇದೆ. ಫಾರೆಸ್ಟ್ ನೋಡಿ ಎಷ್ಟು ದಷ್ಟವಾಗಿ ಹೈಟ್ ಆಗಿ ಬೆಳೆದಿದೆಯಲ್ಲ. ಚೆನ್ನಾಗಿ ಊಟ ತಿಂದ್ರೆ ಚೆನ್ನಾಗಿ ಬೆಳೀತಾರೆ, ಊಟ ಸಿಗ್ಲಿಲ್ಲ ಚೆನ್ನಾಗಿ ಬೆಳೆಯಲ್ವಾ. ಅದೇ ತರ ಫಾರೆಸ್ಟ್ ಚೆನ್ನಾಗಿ ಊಟ ನೀರು ಕರೆಕ್ಟ್ ಇದೆ, ಫಲವತ್ತತೆ ಜಾಸ್ತಿ ಇದೆ, ಎವರ್ಗ್ರೀನ್ ಆಗಿ ಚೆನ್ನಾಗಿ ಬೆಳೀತದೆ. ಇದು ನೋಡಿ ಲಿಟ್ರಲ್ ಶಾಂಪ್ ಫಾರೆಸ್ಟ್ ಬ್ಲಾಕ್ ನಲ್ಲಿ ಇಲ್ಲಿದೆ ನೋಡಿ. ಲಿಟ್ರಲ್ ಶಾಂಪ್ ಫಾರೆಸ್ಟ್ ಕಡಿಮೆ ಇರೋದು. ಮೌಂಟೇನ್ ಫಾರೆಸ್ಟ್ ನೋಡಿ, ಮೌಂಟೇನ್ ಫಾರೆಸ್ಟ್ ಇಲ್ಲಿ ಮೌಂಟೇನ್ ಏರಿಯಾದಲ್ಲ, ಇದೆಲ್ಲ ಇಲ್ಲ, ಈ ಕಡೆ ಎಲ್ಲ ಮೌಂಟೇನ್ ಫಾರೆಸ್ಟ್ ಅಲ್ಲಿ ಬೆಳಿತೇವೆ. ಅದೇ ತರ ಟ್ರೋಪಿಕಲ್ ಥಾರ್ನ್ ಫಾರೆಸ್ಟ್ ಅನ್ನು ನೋಡಿ. ಟ್ರೋಪಿಕಲ್ ಥಾರ್ನ್ ಫಾರೆಸ್ಟ್ ಇದು ಈ ಏರಿಯಾದಲ್ಲಿ ಟ್ರೋಪಿಕಲ್ ಥಾರ್ನ್ ಫಾರೆಸ್ಟ್ ಇರುತ್ತೆ. ನೆಕ್ಸ್ಟ್ ಟ್ರೋಪಿಕಲ್ ಡೆಸಿಡಿಯಸ್ ಫಾರೆಸ್ಟ್ ನೋಡಿ, ಇದೆಲ್ಲ ಟ್ರೋಪಿಕಲ್ ಡೆಸಿಡಿಯಸ್ ಫಾರೆಸ್ಟ್ ಈ ರೀಜನ್ ಏನಿರುತ್ತಲ್ಲ ಇದು. ಅದೇ ತರ ಟ್ರೋಪಿಕಲ್ ಎವರ್ಗ್ರೀನ್ ನೋಡಿ, ವೆಸ್ಟರ್ನ್ ಘಾಟ್ಸ್ ನಲ್ಲಿ ಇದೆ ನೋಡಿ. ಈ ಕಡೆ ನೋಡಿ ವೆಸ್ಟರ್ನ್ ಘಾಟ್ಸ್, ಈಸ್ಟರ್ನ್ ಘಾಟ್ಸ್ ಸ್ವಲ್ಪ ರೀಜನ್, ಈ ಕಡೆ ಬೆಂಗಾಲ್ ಹತ್ರ ಇದೆ, ನಾರ್ತ್ ಈಸ್ಟರ್ನ್ ಇದೆ, ಮತ್ತು ಅಂಡಮಾನ್ ನಿಕೋಬಾರ್ ನಲ್ಲಿ ಬರುತ್ತೆ. ಅಂಡಮಾನ್ ನಿಕೋಬಾರ್ ನಲ್ಲಿ, ಇಲ್ಲಿ ಮತ್ತು ಲಕ್ಷದ್ವೀಪನಲ್ಲಿ ಇವೆನ್ನು ಟ್ರೋಪಿಕಲ್ ಎವರ್ಗ್ರೀನ್ ಫಾರೆಸ್ಟ್ ಬೆಳಿತೇವೆ ನಾವು. ನೆಕ್ಸ್ಟ್ ನೋಡಿ ಫಾರೆಸ್ಟ್ ಏನಾಗುತ್ತೆ, ಓಕ್ ಫಾರೆಸ್ಟ್ ಆರ್ ಗರ್ವಾಲ ಅಂಡ್ ಕುಮಾನೋ ವೇರ್ ದ ರಿಪ್ಲೇಸ್ಡ್ by pine shears which needed a layer of wire lines. Forests were cleared in the introduction of plantation of tea, rubber, coffee ಎಲ್ಲ ಏನು ಒಂದು ಇಂಟ್ರೊಡ್ಯೂಸ್ ಮಾಡ್ತಾರೆ. ಯಾವುದು ಬ್ರಿಟಿಷರ್ ಕಾಲದಲ್ಲಿ ಬ್ರಿಟಿಷರ್ ಮಾಡ್ತಾರೆ. ನೆಕ್ಸ್ಟ್ ನೋಡಿ ಟ್ರೋಪಿಕಲ್ ಡೆಸಿಡಿಯಸ್ ಫಾರೆಸ್ಟ್. ಇದ್ರ ಕೀ ಫ್ಯೂಚರ್ಸ್ ಏನೇನಿದ್ರೆ ಟ್ರೋಪಿಕಲ್ ಡೆಸಿಡಿಯಸ್ ಫಾರೆಸ್ಟ್ ಅಂತ ಕರಿತೀವಿ ಅನ್ನೋದು ನಾವು ತಿಳ್ಕೋಬೇಕು. ಏನು ಎಷ್ಟಂತಂದ್ರೆ ಇದು ರೈನ್ಫಾಲ್ ಎಷ್ಟು ಇರಬೇಕು, 17 to 200 ಸೆಂಟಿಮೀಟರ್ ವರೆಗೆ ಇರಬೇಕು. ಓಕೆ, ಆನ್ ದ ಬೇಸಿಸ್ ಆಫ್ ವಾಟರ್ ಅವೈಲಬಿಲಿಟಿ ಬಗ್ಗೆ ಹೇಳ್ತೇವೆ. ಅದರಲ್ಲಿ 2 ಟೈಪ್ಸ್ ಆಗಿ ಡಿವೈಡ್ ಮಾಡ್ತೇವೆ. ಮಾಸ್ಟ್, ಡ್ರೈ ಡೆಸಿಡಿಯಸ್ ಅಂತ ನಾವು ಡಿವೈಡ್ ಮಾಡ್ತೇವೆ. ಡೆಸಿಡಿಯಸ್ ಫಾರೆಸ್ಟ್ ನೋಡಿ, ಇದೆ ಡೆಸಿಡಿಯಸ್ ಫಾರೆಸ್ಟ್ ಈ ತರ ಇರುತ್ತೆ. ಮಾಸ್ಟ್ ಡೆಸಿಡಿಯಸ್ ಫಾರೆಸ್ಟ್ ಅಂತಂದ್ರೆ ಏನು, ರೈನ್ಫಾಲ್ ರಿಕಾರ್ಡ್ ಎಷ್ಟು ಆಗಿರುತ್ತೋ 100 ಇಂದ 200 ಸೆಂಟಿಮೀಟರ್ ವರೆಗೂ ರೈನ್ಫಾಲ್ ಏನೇನು ರಿಕಾರ್ಡ್ ಆಗುತ್ತೆ ಅದಕ್ಕೆ ನಾವು ಡೆಸಿಡಿಯಸ್ ಫಾರೆಸ್ಟ್ ಅಂತ ಕರಿತೀವಿ. ಅದೇ ತರ ಇದು ಎಲ್ಲ ಫಂಡ್ ಆಗುತ್ತೆ ಅಂದ್ರೆ ನಾರ್ತ್ ಈಸ್ಟರ್ನ್ ಸ್ಟೇಟ್ ನಲ್ಲಿ ಆಗುತ್ತೆ. 7 ಸಿಸ್ಟರ್ಸ್ ಅಂತ ಅಲ್ಲಿ ಮತ್ತು ಫುಟ್ ಹಿಲ್ಸ್ ಆಫ್ ಹಿಮಾಲಯಸ್ ನಲ್ಲಿ ಕೂಡ ನಾವು ಈ ಫಾರೆಸ್ಟ್ ಅನ್ನು ನೋಡಬಹುದು. ಈಸ್ಟರ್ನ್ ಸ್ಲೋಪ್ ಆಫ್ ದ ವೆಸ್ಟರ್ನ್ ಘಾಟ್ಸ್ ಒರಿಸ್ಸಾದಲ್ಲಿ. ಈ ಎಕ್ಸಾಂಪಲ್ ಯಾವುವು ಅಂದರೆ ಟೀಕು, ಸಾಲು, ಸೀಸಮ್ಮು, ಪೂರ, ಮಹುವಾ, ಆಮ್ಲ. ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ ಡೆಸಿಡಿಯಸ್ ಫಾರೆಸ್ಟ್ ಎಕ್ಸಾಂಪಲ್ ಯಾವುವು, ಟೀಕ್ ಎದಕ್ಕೆ ಎಕ್ಸಾಂಪಲ್, ಸಾಲ್ ಎದಕ್ಕೆ ಎಕ್ಸಾಂಪಲ್, ಮಹು ಎದಕ್ಕೆ, ಆಮ್ಲ ಎದಕ್ಕೆ, ಕುಸುಮು, ಸ್ಯಾಂಡಲ್ವುಡ್ ಕೂಡ ಏನು ಈ ಡೆಸಿಡಿಯಸ್ ಫಾರೆಸ್ಟ್ ಎಕ್ಸಾಂಪಲ್. ಯಾವುದು ಮಾಯಿಸ್ಟ್ ಡೆಸಿಡಿಯಸ್ ಫಾರೆಸ್ಟ್ ಎಕ್ಸಾಂಪಲ್. ನೆಕ್ಸ್ಟ್ ಬರುತ್ತೆ ಡ್ರೈ ಡೆಸಿಡಿಯಸ್. ಡ್ರೈ ಡೆಸಿಡಿಯಸ್ ಅಂತಂದ್ರೆ 70 to 100 ಸೆಂಟಿಮೀಟರ್ ಮಳೆ ಆಗುತ್ತಲ್ಲ, ಅದಕ್ಕೆ ನಾವು ಡ್ರೈ ಡೆಸಿಡಿಯಸ್ ಫಾರೆಸ್ಟ್ ಅಂತ ಕರಿತೀವಿ. ಆನ್ ದ ಬೇಸಿಸ್ ಆಫ್ ಮಾಯಿಸ್ಟ್ ಡೆಸಿಡಿಯಸ್ ಆನ್ ದ ಡ್ರೈ ಮಾರ್ಜಿನ್ಸ್ ಆಫ್ ಥಾರ್ ಫಾರೆಸ್ಟ್. These forests found in rain areas of the peninsula. Dry deciduous forest. Uttar Pradesh and Bihar in the higher rainfall region of the Peninsular Plateau. ಇದು ನಾರ್ದರ್ನ್ ಇಂಡಿಯನ್ ಪ್ಲೇನ್ ನಲ್ಲಿ ನಾವು ಡ್ರೈ ಡೆಸಿಡಿಯಸ್ ಫಾರೆಸ್ಟ್ ಅನ್ನು ನೋಡಬಹುದು. ಇಲ್ಲಿ ಉತ್ತರ ಪ್ರದೇಶ ಮತ್ತು ಬಿಹಾರ್ ನಲ್ಲಿ, ಸೊ ಪಾರ್ಟ್ ಆಫ್ ದ ಬಿಹಾರ್ ಅಂಡ್ ಉತ್ತರ ಪ್ರದೇಶ ನಲ್ಲಿ ನೋಡಬಹುದು. ಅದೇ ತರ ನೆಕ್ಸ್ಟ್ ನೋಡಿ ಎಕ್ಸಾಂಪಲ್ ಯಾವ್ಯಾವ ಇದಕ್ಕೆ ಅಂತಂದ್ರೆ ನೋಡಿ, ಡ್ರೈ ಡೆಸಿಡಿಯಸ್ ಫಾರೆಸ್ಟ್ ಎಕ್ಸಾಂಪಲ್ ಅಂತ ಟೆಂಡು, ಪಲಾಜ್, ಅಮ್ಮತ್, ಬೆಲ್, ಖೈರ್, ಎಕ್ಸ್ವುಡ್ ಇವೆಲ್ಲ ಎಕ್ಸಾಂಪಲ್ ನೆನ್ಪಿಟ್ಕೊಳ್ಳಿ. ಇನ್ ದ ವೆಸ್ಟರ್ನ್ ಅಂಡ್ ಸೌದರ್ನ್ ಪಾರ್ಟ್ ಆಫ್ ರಾಜಸ್ಥಾನ್ ನಲ್ಲಿ ನಾವು ಈ ಡೆಸಿಡಿಯಸ್ ಫಾರೆಸ್ಟ್ ಅನ್ನ, ಡ್ರೈ ಡೆಸಿಡಿಯಸ್ ಫಾರೆಸ್ಟ್ ಅನ್ನ ನಾವು ನೋಡಬಹುದು. ಆಪ್ಷನ್ ನಲ್ಲಿ ಕೇಳ್ತಾನೆ, ಸ್ಟೇಟ್ಮೆಂಟ್ ವೈಸ್ ನಲ್ಲಿ ಕೇಳ್ತಾನೆ, ಡ್ರೈ ಡೆಸಿಡಿಯಸ್ ಫಾರೆಸ್ಟ್ ನಲ್ಲಿ ಎಲ್ಲೆಲ್ಲಿ ಇರುತ್ತೆ, ರಾಜಸ್ಥಾನ್ ವೆಸ್ಟರ್ನ್ ಸೈಡ್ ಇರುತ್ತೆ, ಎಸ್ ಕರೆಕ್ಟ್ ಸ್ಟೇಟ್ಮೆಂಟ್. ಎಕ್ಸಾಂಪಲ್ ಕೊಟ್ಟರೆ ಎಸ್ ಟೆಂಡು, ಪಾಲಾಜ್, ಅಮಲ, ವೆಲ್, ಕೇರ್ ಕೊಟ್ಟರೆ ಇದನ್ನು ಕರೆಕ್ಟ್ ಅಂತ ತಿಳ್ಕೋಬೇಕು. ನಾವು NCERT ಸೀರೀಸ್ ನೋಡ್ತಿರೋದ್ರಿಂದ ನಾವು ಬರೀ NCERT ಬುಕ್ಸ್ ನಲ್ಲಿ ಏನಿದೆ ಅನ್ನೋದನ್ನ ಅಷ್ಟೇ ನಾವು ಅರ್ಥ ಮಾಡ್ಕೊತಿದ್ದೇವೆ. ನೆಕ್ಸ್ಟ್ ಬರೋದು ಟ್ರೋಪಿಕಲ್ ಥಾರ್ನ್ ಫಾರೆಸ್ಟ್ ಅಂತ. ಟ್ರೋಪಿಕಲ್ ಥಾರ್ನ್ ಫಾರೆಸ್ಟ್ ಅಕರ್ಸ್ ಇನ್ ಏರಿಯಾಸ್ ವಿಚ್ ರೈನ್ಫಾಲ್ ಲೆಸ್ ದೆನ್ 50 ಸೆಂಟಿಮೀಟರ್ ಇರುತ್ತಲ್ಲ, ಅದಕ್ಕೆ
ನಾವು ಟ್ರಾಪಿಕಲ್ ಥರ್ಮ್ ಫಾರೆಸ್ಟ್ ಅನ್ನು ನಾವು ನೋಡಬಹುದು. ವೆರೈಟಿ ಆಫ್ ಗ್ರಾಸಸ್ ಅಂಡ್ ಸ್ಕ್ರಬ್ಸ್ಗಳು ನಾವು ಇಲ್ಲಿ ಟ್ರಾಪಿಕಲ್ ಫಾರೆಸ್ಟ್ ನಲ್ಲಿ ಇರುತ್ತೆ. ಎಲ್ಲೆಲ್ಲಿ ಅಂತಂದ್ರೆ ಸೌತ್ ವೆಸ್ಟರ್ನ್ ಪಂಜಾಬ್ನಲ್ಲಿ, ಹರಿಯಾಣದಲ್ಲಿ, ರಾಜಸ್ಥಾನ, ಗುಜರಾತ್, ಮಧ್ಯಪ್ರದೇಶ, ಉತ್ತರ ಪ್ರದೇಶದಲ್ಲಿ ನಾವು ಈ ಫಾರೆಸ್ಟ್ ಅನ್ನ ನಾವು ನೋಡಬಹುದು. ಮತ್ತೆ ನೆಕ್ಸ್ಟ್ ಇಂಪಾರ್ಟೆಂಟ್ ಸ್ಪೀಸೀಸ್ ಫೌಂಡ್ ಆರ್ ಟ್ರಾಪಿಕಲ್ ಥಾರ್ಮ್ ಫಾರೆಸ್ಟ್ ನಲ್ಲಿ ಬಬುಲ್, ಬೇರ್ ಅಂಡ್ ವೆಲ್ಡೆಟ್ ಪಾಮ್ ಕೂಡ ಸಿಗುತ್ತೆ ಅಲ್ಲಿ. ಖೇರು, ನೀಮ್ ಕೂಡ, ಖಜರಿ, ಪಾಲಾಜ್ ಎಕ್ಸೆಟ್ರಾ ಇವೆಲ್ಲ ಏನು ಟ್ರಾಪಿಕಲ್ ಥಾರ್ಮ್ ಫಾರೆಸ್ಟ್. ಟಸ್ಕರಿ ಗ್ರಾಸ್ ಗ್ರೋಸ್ ಅಪ್ ಟು ದ ಹೈಟ್ ಆಫ್ 2 meter as underground. ಅದನ್ನ ನೆನಪಿಟ್ಕೊಳ್ಳಿ. ಯಾವ್ಯಾವ ಎಕ್ಸಾಂಪಲ್, ಏನೇನ್ ಎಷ್ಟು ಮಳೆ ಬೇಕು, ಎಷ್ಟು ಟೆಂಪರೇಚರ್ ಬೇಕು, ಯಾವ್ಯಾವ ಬೆಳಿತೀವಿ, ಎದೇ ಸ್ಟೇಟ್ ನಲ್ಲಿ ಬೆಳಿತೀವಿ, ಯಾವ ರೀಜನ್ ಬೆಳಿತೀವಿ ಅದನ್ನ ನೆನಪಿಟ್ಕೊಳ್ಳಿ. ಆಪ್ಷನ್ ಅಲ್ಲಿ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ ಅಲ್ಲಿ ಫ್ರೇಮ್ ಮಾಡಿದಾಗ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ನೆಕ್ಸ್ಟ್ ಬರೋದು ಇದೇ ಟ್ರಾಪಿಕಲ್ ಥಾರ್ಮ್ ಡೆಸ್ಟ್ರಾಯರ್ಸ್ ಫಾರೆಸ್ಟ್ ಅಂತ ಈ ತರ ಇರುತ್ತೆ ನೋಡಿ. ನಮ್ಮ ಕಡೆ ಎಲ್ಲ ತುಂಬಾ ಸಿಗುತ್ತೆ. ಮೌಂಟೇನ್ ಫಾರೆಸ್ಟ್ ನೋಡಿ. ಮೌಂಟೇನ್ ಫಾರೆಸ್ಟ್ ಅಂತಂದ್ರೆ temperature, the decrease in the temperature with the increasing altitude leads to the corresponding change in natural vegetation. Mountain forest classified into two. One northern mountain forest, southern mountain forest. ನಾರ್ತ್ ಇಂಡಿಯಾದಲ್ಲಿ ಮೌಂಟೇನ್ ಫಾರೆಸ್ಟ್ ಅಲ್ಲಿ ಇರುತ್ತಲ್ಲ ಅದಕ್ಕಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಹಿಮಾಲಯಸ್, ಟ್ರಾಪಿಕಲ್ ಟುಂಡ್ರಾ ರೀಜನ್ ಅಂತ ಕರಿತೀವಿ. ಇವು ಮೌಂಟೇನ್ ಫಾರೆಸ್ಟ್ ಹೈ ಆಲ್ಟಿಟ್ಯೂಡ್ ಇರುತ್ತೆ. ಡೆಸಿಡ್ಯೂಸ್ ಫಾರೆಸ್ಟ್ ಆರ್ ಫೌಂಡ್ ಇನ್ ಫುಟ್ ಹಿಲ್ಸ್ ಆಫ್ ದ ಹಿಮಾಲಯಸ್. ನೆಕ್ಸ್ಟ್ ಫಾರೆಸ್ಟ್ ಟೈಪ್ಸ್ ಆಫ್ ಬಿಟ್ವೀನ್ ಆಲ್ಟಿಟ್ಯೂಡ್ ಮೇಲೆ 1000 ಇಂದ 2000 ಮೀಟರ್ ವರೆಗೂ ಹೈಟ್ ಇರುತ್ತೆ. ಓಕೆ, ಹಿಲ್ಲಿ ಏರಿಯಾಸ್ ಆಫ್ ವೆಸ್ಟ್ ಬೆಂಗಾಲ್ ನಲ್ಲಿ ಉತ್ತರಾಂಚಲ, ಎವರ್ಗ್ರೀನ್ ಬ್ರಾಡ್ ಲೀಫ್ ಟ್ರೀಸ್, ಓಕ್ ಅಂಡ್ ಚೆಸ್ನಟ್ ಆರ್ ಪ್ರಿಡಾಮಿನೆಂಟ್. ಎಲ್ಲ ಎಕ್ಸಾಂಪಲ್ ಅವು ನಾರ್ದನ್ ಸೈಡ್. ನೆಕ್ಸ್ಟ್ ಬಿಟ್ವೀನ್ 1000 ಇಂದ 500ರಿಂದ 1750 ಮೀಟರ್ ವರೆಗೂ ಪೈನ್ ಫಾರೆಸ್ಟ್ ಅನ್ನು ನಾವು ನೋಡಬಹುದು. ವೆಲ್ ಡೆವಲಪ್ಡ್ ನೋಡಬಹುದು. ಚೀರ್ ಪಿನ್ ಆಸ್ ದ ವೆರಿ ಯೂಸ್ಫುಲ್ ಕಮರ್ಷಿಯಲ್ ಫ್ಲವರ್. ಆಮೇಲೆ ದಿಯೋದರ್ ಇದೆ. ಹೈಲಿ ಅವೈಲೇಬಲ್ ಎಂಡೆಮಿಕ್ ಸ್ಪೀಸೀಸ್ ಗ್ರೋತ್. ಇದು ಮೇನ್ಲಿ ಇನ್ ದ ವೆಸ್ಟರ್ನ್ ಪಾರ್ಟ್ಸ್ ಆಫ್ ಹಿಮಾಲಯಸ್ ರೇಂಜ್ ನಲ್ಲಿ ನಾವು ದಿಯೋದರ್ ನೋಡಬಹುದು. ದಿಯೋದರ್ ಟ್ರೀ ನಾವು ಹೋಗಿದೆ ಅಲ್ಲಿ. ದಿಯೋದರ್ ಟ್ರೀ ಅಂತ ಏನು ಹಡಗುಗಳು ಮಾಡ್ತಾರಲ್ಲ, ಹಡಗು ಕೂಡ ಬೋಟ್ಗಳು ಸಿಪ್ಸ್ ಅಂತ ಕರಿತೀವಲ್ಲ, ಇವೆಲ್ಲ ಮಾಡೋದು ದಿಯೋದರ್ ಮರ ನಾನು ನೋಡಿದೆ. ಒಂದು ಒಳ್ಳೆ ಸಿಕ್ಕಾಪಟ್ಟೆ ಹೈಟ್ ಇರುತ್ತೆ, ತುಂಬಾ ಹೈಟ್ ಇರುತ್ತೆ, ಚೆನ್ನಾಗಿ ಸ್ಟ್ರೇಟ್ ಆಗಿ ಬೆಳೆಯುತ್ತೆ. ಇದು ದಿಯೋದರ್ ಮರ ಫೇಮಸ್, ಕಾಶ್ಮೀರಲ್ಲಿ ಫೇಮಸ್ ಇದೆ. ಓಕೆನಾ. ಬ್ಲೂ ಫೈನ್ ಅಂಡ್ ಸ್ಪರ್ ಅಪಿಯರೆನ್ಸ್ ಇದೆ. ಆಲ್ಟಿಟ್ಯೂಡ್ ಎಷ್ಟು 2225 3048 ಮೀಟರ್ ವರೆಗೆ ಇರುತ್ತೆ. ನೆಕ್ಸ್ಟ್ ಬರೋದು ನೋಡಿ ಆಲ್ಪೈನ್ ಫಾರೆಸ್ಟ್ ಅಂಡ್ ಪ್ಯಾಸ್ಚರ್, ಸಿಲ್ವರ್ ಫೈರ್ಸ್, ಜೆನಿಫರ್ ಪೈನ್ಸ್, ಬರ್ಚ್, ರೋಡೋಡೆಂಡ್ರಾನ್ಸ್ ಎಕ್ಸೆಟ್ರಾ ಇರೋದು ಎಕ್ಸಾಂಪಲ್ಸ್. ನೆಕ್ಸ್ಟ್ ನೋಡಿ, ಇಲ್ಲಿ ಥಿಯೇಟರ್ ಮರ ಅಥವಾ ಟ್ರೀ ನಲ್ಲಿ ಕೆಲವು ಟ್ರೈಬ್ಸ್ ಇದ್ದಾರೆ. ಅವರು ಟ್ರಾನ್ಸ್ಹುಮೆನ್ಸ್ ಟ್ರೈಬ್ಸ್ ಅಂತ ಕರೀತಾರೆ. ಎಕ್ಸ್ಕ್ಲೂಸಿವ್ ಟ್ರಾನ್ಸ್ಹುಮೆನ್ಸ್ ಟ್ರೈಬ್ಸ್ ಏನಿರುತ್ತೆ ಲೈಕ್ ಯಾರ್ಯಾರು ಗುಜ್ಜರ್ಸು, ಟ್ರಾನ್ಸ್ಹುಮೆನ್ಸ್ ಟ್ರೈಬ್ಸ್ ಯಾವ್ಯಾರು ಅಂತ ಕೇಳ್ಬೋದು. ಗುಜ್ಜರು, ಕರ್ಕವಾಲ್ಸು, ಬೋತಿಯಾಜು, ಗಡೀಸ್. ಸೊ ನನಗೆ ಟ್ರಾನ್ಸ್ಹುಮೆನ್ಸ್ ಟ್ರೈಬ್ಸ್ ಅಂದ್ರೆ ಏನದು ಟ್ರಾನ್ಸ್ಹುಮೆನ್ಸ್ ಅಂತಂದ್ರೆ ಯಾಕೆ ಕರೀತಾರೆ ಅವರಿಗೆ, ಇದು ನನಗೆ ಕಮೆಂಟ್ ಮಾಡಿ ತಿಳಿಸಿ. At higher altitude, mosses regions is part of the tundra vegetation. ಇದೆ ನೋಡಿ ಮೌಂಟೇನ್ ಫಾರೆಸ್ಟ್. ಓದಾಯ್ತಲ್ಲ. ನೆಕ್ಸ್ಟ್ ನೋಡಿ ಸೌದರ್ನ್ ಮೌಂಟೇನ್ ಫಾರೆಸ್ಟ್ ನಲ್ಲಿ ವೆಸ್ಟರ್ನ್ ಘಾಟ್, ನೀಲಗಿರಿ ಹಿಲ್ಸ್, ವಿಂಧ್ಯಾಸ್ ಅಂತ ಕರಿತಾವಲ್ಲ ಅಲ್ಲಿ. ಇದ್ರದ್ದು ಏನಿರುತ್ತೆ ಅಂತಂದ್ರೆ ಓನ್ಲಿ 1500 ಮೀಟರ್ ಆಗಬಹುದೇ ಸಿ ಲೆವೆಲ್ ಇರುತ್ತೆ. ವೆಜಿಟೇಷನ್ ಇಸ್ ಹೈಯರ್ ರೀಜನ್, ಸಬ್ ಟ್ರಾಪಿಕಲ್ ಲೋವರ್ ರೀಜನ್ ವೆಸ್ಟರ್ನ್ ಘಾಟ್ಸ್. ಕೇರಳದಲ್ಲಿ ಮತ್ತು ತಮಿಳುನಾಡು, ಕರ್ನಾಟಕದಲ್ಲಿ ನೀವು ನೋಡಬಹುದು. ಫಾರ್ ಎಕ್ಸಾಂಪಲ್ ಸೋಲಾಸ್ ಅಂತ ಕರಿತೀವಲ್ಲ, ಇಂದ ನೀಲಗಿರೀಸು, ಅಣ್ಣಾಮಲೈ, ಪಳನಿ ಹಿಲ್ಸ್ ಏನಿರ್ತಾವಲ್ಲ ಫಾರೆಸ್ಟ್ ನೋಡಿ. ಇದು ಫಾರೆಸ್ಟ್ ಗೆ ಎಕ್ಸಾಂಪಲ್ ಟ್ರೀಸ್ ಮಂಗೋಲಿಯಾ, ಲೋರೆಲ್, ಸಿಂಕೋನಾ, ಬ್ಯಾಟಲ್ ಇದೆ ಎಕ್ಸಾಂಪಲ್. ದ ಫಾರೆಸ್ಟ್ ಆಲ್ಸೋ ಫೌಂಡ್ ಇನ್ ಸತ್ಪುರ ಮತ್ತು ಮೆಕಲ ರೇಂಜಸ್ ನಲ್ಲಿ ಕೂಡ ಈ ಫಾರೆಸ್ಟ್ ಅನ್ನು ನಾವು ನೋಡಬಹುದು, ಸೌದರ್ನ್ ಮೌಂಟೇನ್ ರೀಜನ್ಸ್. ನೆಕ್ಸ್ಟ್ ಬರೋದು ಲಿಟರಲ್ ಫಾರೆಸ್ಟ್ ಅಂತ. ಲಿಟರಲ್ ಫಾರೆಸ್ಟ್ ಅಂತಂದ್ರೆ ಏನಂತಂದ್ರೆ ಇಂಡಿಯಾ ಹ್ಯಾಸ್ ಅ ರಿಚ್ ವೆರೈಟಿ ಆಫ್ ವೆಟ್ಲ್ಯಾಂಡ್.
ಹೌದಾ? ಇದೆಲ್ಲ 70% ಕಾಂಪ್ರೈಸ್ ದ ಪ್ಯಾಡಿ ಕಲ್ಟಿವೇಶನ್ಸ್ ಇದೆ. ಟೋಟಲ್ ಏರಿಯಾ ಆಫ್ ವೆಟ್ಲ್ಯಾಂಡ್ ನಲ್ಲಿ 3.9 ಮಿಲಿಯನ್ ಹೆಕ್ಟರ್ಸ್ ಇದೆ. ಅದ್ರ ಪ್ರಕಾರ ಇವಾಗ ಜಾಸ್ತಿ ಆಗಿದೆ. ಟೂ ಸೈಡ್ಸ್ ಅನ್ನು ನೋಡಬಹುದು. ಚಿಲಿಕಾ ಲೇಕ್ ಒರಿಸ್ಸಾನಲ್ಲಿ ಕೊಲೋಡಿಯಂ ಅಂತ ಬರ್ತದಲ್ಲ, ಇದು ಭರತ್ಪುರ ಕೊಲೋಡಿಯಂ ನ್ಯಾಷನಲ್ ಪಾರ್ಕ್ ಅದು ಬರುತ್ತೆ. ವೆಟ್ಲ್ಯಾಂಡ್ಸ್ ಆಫ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ರಾಮ್ಸರ್ ಕನ್ವೆನ್ಷನ್ ಪ್ರಕಾರ ಇವೆರಡು ಸೈಟ್ಗಳನ್ನು ಹಾಕಲಾಗಿದೆ, ಕೊಲೋಡಿಯಂ ಮತ್ತು ಚಿಲಿಕಾ ಲೇಕ್. ಒರಿಸ್ಸಾನಲ್ಲಿ ಬರುತ್ತೆ ಚಿಲಿಕಾ. ಕಂಟ್ರಿ ವೆಟ್ಲ್ಯಾಂಡ್ ಹ್ಯಾಸ್ ಬಿನ್ ಗ್ರೂಪ್ಡ್ ಇನ್ ದ ವೆಟ್ಲ್ಯಾಂಡ್ ಗ್ರೂಪ್ ಮಾಡಿದ್ದಾರೆ. ಒಂದು ರಿಸರ್ವೇಶನ್ ಆಫ್ ದ ಡೆಕ್ಕನ್ ಪ್ಲೇಟೂ ಇನ್ ದ ಸೌದರ್ನ್ ಟುವರ್ಡ್ಸ್ ವಿತ್ ದ ಲಗೂನ್ಸ್ ಅಂಡ್ ವೆಟ್ಲ್ಯಾಂಡ್ಸ್ ಆಫ್ ದ ಸೌದರ್ನ್ ವೆಸ್ಟ್ ಕೋಸ್ಟ್. ಇದು ಒಂದು ಗ್ರೂಪ್. ಸೆಕೆಂಡ್ ಅಂತಂದ್ರೆ ವೇಸ್ಟ್ ಸಲೈನ್ ಎಕ್ಸ್ಪೆನ್ಷನ್ ಇರ್ತಲ್ಲ, ರಾಜಸ್ಥಾನ, ಗುಜರಾತ್, ಗಲ್ಫ್ ಆಫ್ ಕಚ್ನಲ್ಲಿ ಅಂತ, ಅದು ಒಂದು ಡಿವೈಡ್ ಮಾಡಿದ್ದಾರೆ. ನೆಕ್ಸ್ಟ್ ಬರುತ್ತೆ ಫ್ರೆಶ್ ವಾಟರ್ ನಲ್ಲಿ ಬೆಳೀತಾರಲ್ಲ ವೆಟ್ಲ್ಯಾಂಡ್ಸ್, ಅದು ಒಂದು ಗುಜರಾತ್, ವೆಸ್ಟ್ ಘಾಟ್, ರಾಜಸ್ಥಾನ, ಕೇವಡಿಯಾ ನ್ಯಾಷನಲ್ ಪಾರ್ಕ್ ಮಧ್ಯಪ್ರದೇಶನಲ್ಲಿ, ಅದು ಒಂದು. ನೆಕ್ಸ್ಟ್ ಏನಂತಂದ್ರೆ ಡೆಲ್ಟಾ ವೆಟ್ಲ್ಯಾಂಡ್ಸ್, ಲಗೂನ್ಸ್ ಆಫ್ ಈಸ್ಟ್ ಕೋಸ್ಟ್ ಬರುತ್ತಲ್ಲ ಚಿಲಿಕಾ ಲೇಕ್ ಆ ಕಡೆ, ಮತ್ತೆ ವೆಟ್ಲ್ಯಾಂಡ್ ಫ್ರೆಶ್ ವಾಟರ್ ಮಾರ್ಷಸ್ ಅಂತ ಕರಿತೀವಿ, ಗ್ಯಾಂಗ್ ಪ್ಲೇನ್ ನಲ್ಲಿ ಬರುತ್ತಲ್ಲ ಅದು. ನೆಕ್ಸ್ಟ್ ಫ್ಲಡ್ ಪ್ಲೇನ್ಸ್ ಆಫ್ ದ ಬ್ರಹ್ಮಪುತ್ರ ಮಾರ್ಚಸ್ ಅಂಡ್ ಶಾಮ್ಸ್ ಇನ್ ದ ಹಿಲ್ಸ್ ಆಫ್ ನಾರ್ತ್ ಈಸ್ಟ್ ಇಂಡಿಯಾ ಅಂಡ್ ಹಿಮಾಲಯನ್ ಫುಟ್ ಹಿಲ್ಸ್ ನಲ್ಲಿ, ಇದೊಂದು. ನೆಕ್ಸ್ಟ್ ಬರೋದು ಲೇಕ್ಸ್ ಅಂಡ್ ರಿವರ್ಸ್ ಆಫ್ ದ ಮೌಂಟೇನ್ ರೀಜನ್ಸ್ ಆಫ್ ಕಾಶ್ಮೀರ್ ಅಂಡ್ ಲಡಾಖ್, ಇವೆಲ್ಲ ವೆಟ್ಲ್ಯಾಂಡ್ಸ್ ರೀಜನ್ಸ್ ಗಳು. ನೆಕ್ಸ್ಟ್ ಏಳ್ತು ದ ಮಂಗ್ರೂಸ್ ಫಾರೆಸ್ಟ್ ಅಂಡ್ ಅದರ್ ವೆಟ್ಲ್ಯಾಂಡ್ಸ್ ಆಫ್ ದ ಐಲ್ಯಾಂಡ್ಸ್ acres of Andaman Nicobar Islands, so mangroves grows along the coast of the salt marshes. Tidal creeks, mud floods ನಾವು ನೋಡಬಹುದಾಗಿದೆ. ಇಚ್ಚು ರೀಜನ್ ಅಲ್ಲಿ ಫಾರ್ಮೇಶನ್ ನಾವು ಮಂಗ್ರೋವ್ಸ್ ಅನ್ನು ನೋಡಬಹುದು. ನ್ಯಾಚುರಲ್. ನೆಕ್ಸ್ಟ್ ನೋಡಿ ಸಾಲ್ಟ್ ಟಾಲರೆಂಟ್ ಸ್ಪೀಸೀಸ್ ಕೂಡ ಯಾವುವು ಮಂಗ್ರೋವ್ಸ್. ವೆರೈಟಿ ಆಫ್ ಬರ್ಡ್ಸ್ ಗಳು ನಾವು ನೋಡಬಹುದು. ಇದು ಮಂಗ್ರೋವ್ ಫಾರೆಸ್ಟ್. ಇಂಡಿಯನ್ ಮ್ಯಾಂಗ್ರೋವ್ಸ್ ಫಾರೆಸ್ಟ್ ಏನಿರುತ್ತೆ ಅಂದ್ರೆ 6,740 ಎನ್ಸಿಟಿ ಪ್ರಕಾರ 6,740 ಸ್ಕ್ವೇರ್ ಕಿಲೋಮೀಟರ್ ಸ್ಪ್ರೆಡ್ ಆಗಿದೆ. ಅದು 7% ಆಫ್ ದ ವರ್ಲ್ಡ್ ಮಂಗ್ರೋವ್ಸ್ ಇಂಡಿಯಾದಲ್ಲಿ ಇದೆ. ಎಲ್ಲೆಲ್ಲಿ ಇರುತ್ತೆ ಮಂಗ್ರೋವ್ಸ್? ಅಂಡಮಾನ್ ನಿಕೋಬಾರ್ನಲ್ಲಿ ಗ್ರೋ ಆಗಿದೆ, ಸುಂದರ್ಬನ್ ವೆಸ್ಟ್ ಬೆಂಗಾಲ್ ನಲ್ಲಿ ಇದೆ, ಮಹಾನದಿ ಗೋದಾವರಿ ಕೃಷ್ಣಾ ಡೆಲ್ಟಾಸ್ ನಲ್ಲಿ ಇದೆ. ಇವೆಲ್ಲ ಮಂಗ್ರೋವ್ ಫಾರ್ಮೇಶನ್ ಏರಿಯಾಸ್ ಇದೆ. ನೆಕ್ಸ್ಟ್ ಫಾರೆಸ್ಟ್ ಕವರ್ ಇನ್ ಇಂಡಿಯಾ. ಫಾರೆಸ್ಟ್ ಕವರ್ ಇನ್ ಇಂಡಿಯಾ ಅಂತ ಇದು ಅಪ್ಡೇಟ್ ಮಾಡ್ಕೋಬೇಕಾಗುತ್ತೆ. 23.28% ಫಾರೆಸ್ಟ್ ಕವರ್ ಇದೆ. ಈ ಸ್ವಲ್ಪ ಇನ್ಕ್ರೀಸ್ ಆಗಿದೆ. ಇದೇನು ಇಷ್ಟು ಇದು ಎಲ್ಲ ಕರೆಂಟ್ ರಿಲೇಟೆಡ್, ನಾವು ಕರೆಂಟ್ ಅಫೇರ್ಸ್ ರಿಲೇಟೆಡ್ ನಾವು ಡಿವೈಡ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ನೋಡಿ. ನೋಡಿ ನೆಕ್ಸ್ಟ್ ಸ್ಟೇಟ್ಸ್ ವಿತ್ 10 to 20% ಫಾರೆಸ್ಟ್ ಏರಿಯಾ ತಮಿಳುನಾಡು ಮತ್ತು ವೆಸ್ಟ್ ಬೆಂಗಾಲ್ ನಲ್ಲಿದೆ. ಪೆನಿನ್ಸುಲರ್ ಇಂಡಿಯಾನಲ್ಲಿ ತಮಿಳುನಾಡು, ದಾದ್ರಾ ನಗರ ಹವೇಲಿ, ಗೋವಾದಲ್ಲಿದೆ. ನೆಕ್ಸ್ಟ್ ದ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಹ್ಯಾವ್ ಮೋರ್ ದೆನ್ 30% ಆಫ್ ದ ಲ್ಯಾಂಡ್. ಎಷ್ಟು? ಮೋರ್ ದೆನ್ 30%. ಇಲ್ಲಿ ಹೆವಿ ರೈನ್ಫಾಲ್ಸ್ ಅದು ಗುಡ್ ಫಾರೆಸ್ಟ್ ಇದೆ. ಇಲ್ಲಿ ಟ್ರೋಪೋಕಾಫಿ ಇರುತ್ತೆ ಅಲ್ಲ, ಮತ್ತು ರೈನ್ಫಾಲ್ ಜಾಸ್ತಿ ಇರುತ್ತೆ, ಅಲ್ಲಿ ಫಾರೆಸ್ಟ್ ಏರಿಯಾ ಜಾಸ್ತಿ ಇರುತ್ತೆ. ಕಾಶ್ಮೀರ್ನಲ್ಲಿದೆ, ಅಂಡಮಾನ್ ನಿಕೋಬಾರ್ ಇವೆಲ್ಲನೂ ಫಾರೆಸ್ಟ್ ಇದೆ. 50 ಸ್ಟೇಟ್ಸ್ ವೇರ್ ದ ಫಾರೆಸ್ಟ್ ಕವರ್ ಹ್ಯಾಸ್ ಮೋರ್ ದೆನ್ 1/3 ಆಫ್ ದ ಟೋಟಲ್ ಏರಿಯಾದಲ್ಲಿ 15 ಸ್ಟೇಟ್ಗಳು ಜಾಸ್ತಿ ಬೆಳೆದಿದೆ, 1/3 ಅಲ್ಲಿ. ಇದು ಇಂಪಾರ್ಟೆಂಟ್ ಚಾರ್ಟ್. ಇಲ್ಲಿ ನೋಡಿ ರೀಜನ್ ಆಫ್ ಹೈ ಕಾನ್ಸಂಟ್ರೇಷನ್ ಆಫ್ ಫಾರೆಸ್ಟ್ ಅಂತ ಮೋರ್ ದೆನ್ 40% ಇರುತ್ತಲ್ಲ, ಹೈ ಕಾನ್ಸಂಟ್ರೇಷನ್ ಇರುತ್ತೆ. 20 to 30% ಏನಿರುತ್ತಲ್ಲ ಫಾರೆಸ್ಟ್ ಏರಿಯಾ, ಅದು 20 ಮೀಡಿಯಂ ಕಾನ್ಸಂಟ್ರೇಷನ್ ಆಫ್ ರೀಜನ್ ಅಂತ ಕರೀತಾರೆ ಫಾರೆಸ್ಟ್ ಏರಿಯಾ. ಲೋ ಎಷ್ಟಿರುತ್ತೆ? 10 to 20% ಇರುತ್ತೆ. ಓಕೆನಾ? ನೆಕ್ಸ್ಟ್ ರೀಜನ್ ಆಫ್ ವೆರಿ ಲೋ ಕಾನ್ಸಂಟ್ರೇಷನ್ ಲೆಸ್ ದೆನ್ 10 ಇದ್ರೆ ಅದಕ್ಕೆ ನಾವು ಲೋ ಕಾನ್ಸಂಟ್ರೇಷನ್. ಫಾರೆಸ್ಟ್ ಕನ್ಸರ್ವೇಷನ್ ಇದೆ ತುಂಬಾ ನಾವು ನೋಡಿರ್ಬೋದು. ಕೆಲವೊಂದು ಡಿಪಾರ್ಟ್ಮೆಂಟ್ಗಳು ಇದ್ದಾವೆ, ಗೌರ್ಮೆಂಟ್ ಆರ್ಗನೈಸೇಷನ್ ಇದ್ದಾವೆ, ಕೆಲವೊಂದು ಹ್ಯೂಮನ್ ರೈಟ್ಸ್ಗಳು ಇದ್ದಾವೆ, ಆಮೇಲೆ ಗೌರ್ಮೆಂಟ್ ಆಕ್ಟ್ಗಳು ಪಾಲಿಸಿ ಇದ್ದಾವೆ. ಫಾರೆಸ್ಟ್ ಆಕ್ಟ್ 1952 ಇದೆ, ಮಾಡಿಫೈಡ್ 88 ಮಾಡಿಫೈ ಮಾಡ್ತಾರೆ. According to the new forest policy, the government will emphasize a sustainable forest management in order to conserve the expand the forest in one hand and meet the local peoples on the other hand. ಈ ಕಡೆ ಸಸ್ಟೈನೇಬಲ್ ಬೆಲೆ, ಈಗ ಫಾರೆಸ್ಟ್ ಕನ್ಸರ್ವ್ ಆಗಬೇಕು, ಲೋಕಲ್ ಪೀಪಲ್ಸ್ಗೆ ಅದರಿಂದ ಜೀವನ ನಡೆಸ್ಕೊಳಕ್ ಆಗಬೇಕು, ಎರಡು ಕಡೆ ಬ್ಯಾಲೆನ್ಸ್ ಆಗಿ ಮಾಡ್ಬೇಕು ಅಂತ ಫಾರೆಸ್ಟ್ ಪಾಲಿಸಿನ ಬಂದಿದ್ದಾವೆ. ಇದೆಲ್ಲ ಸ್ವಲ್ಪ ಅಪ್ಡೇಟ್ ಮಾಡ್ಕೋಬೇಕಲ್ಲ. ಬ್ರಿಂಗಿಂಗ್ 33% ಆಫ್ ಜಿಯೋಗ್ರಫಿಕಲ್ ಅಂಡ್ ಫಾರೆಸ್ಟ್ ಕವರೇಜ್ ಮಾಡ್ಬೇಕಂತಿದೆ. ಮೇಂಟೈನಿಂಗ್ ಎನ್ವಿರಾನ್ಮೆಂಟಲ್ ಸಸ್ಟೈನೇಬಲ್ ಫಾರೆಸ್ಟ್ ಮಾಡಬೇಕು. ಕನ್ಸರ್ವಿಂಗ್ ನ್ಯಾಚುರಲ್ ವೆಜಿಟೇಷನ್ ಇನ್ ಕಂಟ್ರಿ ಅಂಡ್ ಬಯೋಲಾಜಿಕಲ್
ವೆಜಿಟೇಷನ್ ಮಾಡಬೇಕು. ಕೆಕ್ಸ್ ಡೆವಲಪ್ಮೆಂಟ್ಸ್, ಡೆಸರ್ಟ್ ಡೆವಲಪ್ಮೆಂಟ್, ಇನ್ಕ್ರೀಸ್ ಫಾರೆಸ್ಟ್ ಕವರ್, ಸೋಷಿಯಲ್ ಫಾರೆಸ್ಟ್ರಿ, ಫಾರೆಸ್ಟೇಷನ್ ಮಾಡಬೇಕು, ಡಿಗ್ರೇಡೇಷನ್ ಫಾರೆಸ್ಟ್ ಮಾಡಬೇಕು, ಇನ್ಕ್ರೀಸಿಂಗ್ ದ ಪ್ರೊಡಕ್ಟಿವಿಟಿ ಫಾರೆಸ್ಟ್ ಮಾಡಬೇಕು, ಕ್ರಿಯೇಟಿಂಗ್ ಮ್ಯಾಸಿವ್ ಪೀಪಲ್ ಮೂವ್ಮೆಂಟ್, ಪೀಪಲ್ ಅವೇರ್ನೆಸ್ ಅನ್ನು ಮಾಡಬೇಕು. ಇದೆಲ್ಲ ಈಗ ಮೇನ್ ಪಾಯಿಂಟ್ ಆಫ್ ವ್ಯೂ ಬರೆಯೋಕ್ಕೆ ಹೆಲ್ಪ್ ಆಗುತ್ತೆ. ಇದೇನು ಫಾರೆಸ್ಟ್. ಸೋಷಿಯಲ್ ಫಾರೆಸ್ಟ್ರಿ ಅಂತ ಕರೀತಾರೆ. ಸೋಷಿಯಲ್ ಅಂತಂದ್ರೆ means management and the protection of forestation are barren lands with the purpose of helping with the environmental, social and natural development ಗೋಸ್ಕರ ನಾವು social forestry ಕರಿತೀವಿ. ನ್ಯಾಷನಲ್ ಕಮಿಷನ್ ಫಾರ್ ಅಗ್ರಿಕಲ್ಚರ್ 1975 ನಲ್ಲಿ ಬರುತ್ತಲ್ಲ, ಫಾರೆಸ್ಟ್ರಿಯನ್ನು ನಾವು 3 ಟೈಪ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಒಂದು ಅರ್ಬನ್ ಫಾರೆಸ್ಟ್ರಿ, ರೂರಲ್, ಫಾರ್ಮ್ ಫಾರೆಸ್ಟ್ರಿ. ಅರ್ಬನ್ ಫಾರೆಸ್ಟ್ರಿ ಅಂತಂದ್ರೆ ರೈಸಿಂಗ್ ಅಂಡ್ ಮ್ಯಾನೇಜಿಂಗ್ ಫಾರೆಸ್ಟ್ರಿ ಪಬ್ಲಿಕ್ ಆಗಿ, privately owned hands around the urban areas. ಯಾವ ಅರ್ಬನ್ ಫಾರೆಸ್ಟ್ ಗ್ರೀನ್ ಬೆಲ್ಟ್ಸ್ ಆಗಿರ್ಬೋದು, ಪಾರ್ಕ್ಸ್, ರೋಡ್ ಸೈಡ್ ನಲ್ಲಿ ಅವೆನ್ಯೂಸ್ ಇರ್ತವೆ, ಇಂಡಸ್ಟ್ರೀಸ್, ಕಮರ್ಷಿಯಲ್ ಗ್ರೀನ್ ರೋಡ್ಸ್ ನಲ್ಲಿ ನಾವೇನು ಪಾರ್ಕ್ಗಳು ಇರ್ತವೆ. ಇಲ್ಲಿ ಬೆಂಗಳೂರು ರೋಡ್ಸ್ ನಲ್ಲಿ ಏನು ಪಾರ್ಕ್ಗಳು ಇರ್ತವೆ ಅದೆಲ್ಲ ಅರ್ಬನ್ ಫಾರೆಸ್ಟ್ ಅಂತ ಬರುತ್ತೆ. ನೆಕ್ಸ್ಟ್ ಅಗ್ರೋ ಫಾರೆಸ್ಟ್ರಿ. ರೂರಲ್ ಫಾರೆಸ್ಟ್ರಿ ಅಂತಂದ್ರೆ ಪ್ರಮೋಷನ್ ಕಮ್ಯುನಿಟಿ ಫಾರೆಸ್ಟ್ರಿ ಇದು. ನೆಕ್ಸ್ಟ್ ಅಗ್ರೋ ಫಾರೆಸ್ಟ್ರಿ, ರೈಸಿಂಗ್ ದ ಟ್ರೀಸ್ ಅಂಡ್ ಅಗ್ರಿಕಲ್ಚರ್ ಕ್ರಾಪ್ಸ್ ಇಲ್ಲಿ ಸೇಮ್ ಲ್ಯಾಂಡ್ ಇನ್ಕ್ಲೂಡ್ ದ ವೇಸ್ಟ್ ಪ್ಯಾಚಸ್ ಜೊತೆಗೆ ಫಾರೆಸ್ಟ್ ಅನ್ನು ಇನ್ಕ್ರೀಸ್ ಮಾಡಬೇಕು. ಅದು ಫಾಡರ್, ಫುಡ್, ಬಯಲು, ಟಿಂಬರ್, ಕಮ್ಯುನಿಟಿ, ಪಬ್ಲಿಕ್ ಕಮ್ಯುನಿಟಿ ಡೆವಲಪ್ಮೆಂಟ್, ಟೆಂಪಲ್, ರೋಡ್ ಸೈಡ್, ಕೆನರಾ ಬ್ಯಾಂಕ್, ಇವೆಲ್ಲ ಬ್ಯಾಂಕ್ ಸೈಡ್ ಇರ್ತಾವಲ್ಲ ಅವೆಲ್ಲ ನಾವು ಫಾರೆಸ್ಟ್ ಅನ್ನು ಇನ್ಕ್ರೀಸ್ ಮಾಡಿದ್ವಿ. ಫಾರ್ಮ್ ಫಾರೆಸ್ಟ್ ಅಂತಂದ್ರೆ ನಾವು ಅಗ್ರಿಕಲ್ಚರ್ ಫಾರ್ಮರ್ಸ್ ಏನಿರ್ತಲ್ಲ, ಗ್ರೋಸರೀಸ್, ಕಮರ್ಷಿಯಲ್, ನಾನ್ ಕಮರ್ಷಿಯಲ್ ಪರ್ಪಸ್ ಫಾರ್ಮ್ಸ್ ಅನ್ನು. ನೆಕ್ಸ್ಟ್ ವೈಲ್ಡ್ ಲೈಫ್. ಇದೆಲ್ಲ ಕರೆಂಟ್ ರಿಲೇಟೆಡ್ ಓದ್ಬೇಕಾಗುತ್ತೆ. ಜಸ್ಟ್ ತಿಳ್ಕೊಳ್ಳಿ. ಜೂ ಮತ್ತು ಎನಿಮಲ್ಸ್ ಕೇಪಬಿಲಿಟಿ ಇರ್ತದೆ ವೈಲ್ಡ್ ಲೈಫ್ ಅಂತ ಕರೀತಾರೆ. 4 to 5% of all plants and animal species and the earth found in ಇದು ಕರೆಂಟ್ ರಿಲೇಟೆಡ್ ಬೇಕು ನೋಡಿ. ಇಲ್ಲಿಂದ ತಾನೇ ಇಂಡಸ್ಟ್ರಿ ಅಂಡ್ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಇರುತ್ತೆ. ಮೋರ್ ಅಂಡ್ ಮೋರ್ ಡ್ಯಾನ್ಸ್ ಕ್ಲಿಯರ್, ಅಗ್ರಿಕಲ್ಚರ್ ಇದೆ, ಫ್ರೆಶರ್ ದ ಫಾರೆಸ್ಟ್ ಮೇಂಟೈನಿಂಗ್ ರೇಟು, ಗ್ರೇಸಿಂಗ್ ಮಾಡಬೇಕು, ಹಂಟಿಂಗ್ ಟೇಕನ್ ಅಪ್ ದ ಶಾರ್ಟ್ ರಿಲೇಟ್, ಅದು ಫಾರೆಸ್ಟ್ ಫೈರ್, ಇದರಿಂದ ನಮ್ಮ ಫಾರೆಸ್ಟ್ ಅನ್ನ ರಿಲೀಸ್ ಆಗ್ತಿದೆ. ವೈಲ್ಡ್ ಲೈಫ್ ಕಾನ್ಸರ್ವೇಷನ್ ಆಫ್ ಇಂಡಿಯಾ, ಜಂಗಲ್ ಬುಕ್ ಮೇಲೆ ಪಂಚತಂತ್ರ ಅಂತ ಜಂಗಲ್ ಬುಕ್ ಅಲ್ಲಿ ಕಾನ್ಸರ್ವೇಷನ್ ಹೇಳಿದೆ. 1972 ಆಕ್ಟ್ ಇದೆಲ್ಲ ವರ್ಲ್ಡ್ ಲೈಫ್ ಕಾನ್ಸರ್ವೇಷನ್ ಆಗಿದೆ. ಇದು ಬಹಳ ಇಂಪಾರ್ಟೆಂಟ್. ಈ ಫಾರೆಸ್ಟ್ ಕಾನ್ಸರ್ವೇಷನ್ ಏನಿದೆ, ಪ್ರೊಟೆಕ್ಷನ್ ಟು ದ ಎಂಡೇಂಜರ್ಡ್ ಸ್ಪೀಶೀಸ್ ಶೆಡ್ಯೂಲ್ಡ್ ಆಕ್ಟ್, ಇದೆಲ್ಲ ಹೇಳುತ್ತೆ. ನ್ಯಾಷನಲ್ ಪಾರ್ಕ್ಸ್ ಟೋಟಲ್ 92 ನ್ಯಾಷನಲ್ ಪಾರ್ಕ್ಸ್ ಇದೆ. 92 ವರ್ಲ್ಡ್ ಲೈಫ್ ಸೆಂಚುರಿ ಜಾಸ್ತಿ ಇದೆ. ಎಲ್ಲ ಕರೆಂಟ್ ಅಫೇರ್ಸ್ ಎಲ್ಲ ಅಪ್ಡೇಟ್ ಮಾಡ್ಕೊಳ್ತೀನಿ. ಯುನೆಸ್ಕೋ ವರ್ಲ್ಡ್ ಬೇಸ್ಪೇರ್ ಇರುತ್ತೆ, ಅದನ್ನು ನೋಡ್ಬೋದು. ಪ್ರಾಜೆಕ್ಟ್ ಟೈಗರ್ ಪ್ರತಿ 1973 ನಲ್ಲಿ, ಎಲಿಫೆಂಟ್ 1992. ಇವೆರಡು ನೆನಪಿಟ್ಕೊಳ್ಳಿ. ಟೈಗರ್ ಯಾವಾಗುತ್ತೆ 1973, ಪ್ರಾಜೆಕ್ಟ್ ಟೈಗರ್ 1973, ಪ್ರಾಜೆಕ್ಟ್ ಎಲಿಫೆಂಟ್ 1992. ಇದು ನೆನಪಿಟ್ಕೊಳ್ಳಿ. 1973 ನಲ್ಲಿ ಇಂಪ್ಲಿಮೆಂಟ್ ಮಾಡ್ತಾರೆ. ಇದೆಲ್ಲ ಕರೆಂಟ್ ಅಫೇರ್ಸ್ ಸ್ವಲ್ಪ ಅಪ್ಡೇಟ್ ಆಗುತ್ತೆ. ಪ್ರಾಜೆಕ್ಟ್ ಎಲಿಫೆಂಟ್, ಪ್ರಾಜೆಕ್ಟ್ ಟೈಗರ್ ಎಲ್ಲ ಕರೆಂಟ್ ಅಫೇರ್ಸ್. ಬಯೋಸ್ಫಿಯರ್ ರಿಸರ್ವ್ಸ್ ನೋಡಿ. ಬಯೋಸ್ಫಿಯರ್ ರಿಸರ್ವ್ಸ್ ನಲ್ಲಿ ಒಂದು ಸೆಪರೇಟ್ ಕ್ಲಾಸ್ ಮಾಡಬೇಕಾಗುತ್ತೆ. ಇದು NCERT ಎಷ್ಟು ಕೊಟ್ಟಿದ್ದಾರೆ. ನೀಲಗಿರಿ, ನಂದಾದೇವಿ, ಬಯೋಸ್ಫಿಯರ್ ರಿಸರ್ವ್ಸ್ ಇದೆ. ಇವೆಲ್ಲ ಅಪ್ಡೇಟ್ ಮಾಡಬೇಕು. ಕರೆಂಟ್ ರಿಲೇಟೆಡ್ ಅಪ್ಡೇಟ್ ಮಾಡ್ತಾನೆ ಇರಬೇಕು. ಇಲ್ಲಿ ನೋಡಿ, ಜಸ್ಟ್ ನೋಡಿ ತಿಳ್ಕೊಳ್ಳಿ. ನೀಲಗಿರಿ ಇದೆ, ನಂದಾದೇವಿ ಇದೆ, ಇವರ ಲೀಸ್ಟ್ ಆಫ್ ಬಯೋಸ್ಫಿಯರ್ ರಿಸರ್ವ್ಸ್. ನೌಕ್ರೇಕ್ ಇದೆ, ಸುಂದರ್ಬನ್ ಇದೆ, ಗಲ್ಫ್ ಆಫ್ ಮನ್ನಾರ್ ಇದೆ, ಗ್ರೇಟ್ ನಿಕೋಬಾರ್, ಸಿಮ್ಲಿಪಾಲ್, ಬ್ರಿಡ್ಜ್ ಗೋವಾ, ದಿಬಾಂಗ್, ದಿಬಾಂಗ್, ಕಾಂಚನಜಂಗಾ, ಪಂಚಮರಿ, ಅಗಸ್ತ್ಯ ಮಲೈ, ಅಚಾನಕ್, ಅಮರ್ಕಂಟಕ್, ಅಚಾನಕ್ ಅಂತ ಅದು ಎಲ್ಲ ಬಯೋಸ್ಫಿಯರ್ ರಿಸರ್ವ್ಸ್. ಇವೆಲ್ಲ ಎಲ್ಲೆಲ್ಲಿ ಸ್ಟೇಟ್ ನಲ್ಲಿ ಬರುತ್ತೆ ಅಂತ ನೆನಪಿಟ್ಕೊಳ್ಬೇಕು. ನೀಲಗಿರಿ ಎಲ್ಲಿ ಬರುತ್ತೆ ಅಂತಂದ್ರೆ ವೇನಾಡು, ನಾಗರಹೊಲು, ಬಂಡೀಪುರ, ಮಧುಮಲೈ, ಸೈಲೆಂಟ್ ವ್ಯಾಲಿ, ಶಿವರುಲಿಗಿ, ಇಲ್ಲಿ ತಮಿಳುನಾಡು, ಕೇರಳ, ಕರ್ನಾಟಕದಲ್ಲಿ ಬರುತ್ತೆ. ನಂದಾದೇವಿ ಎಲ್ಲಿ ಬರುತ್ತೆ, ಇದು ನೋಡಿ ಪಾರ್ಟ್ ಆಫ್ ದ ಚಂಬೋಲಿ, ಉತ್ತರಾಖಂಡ್ ನಲ್ಲಿ ಬರುತ್ತೆ. ಅಲ್ಮೋರ ಡಿಸ್ಟ್ರಿಕ್ಟ್ ಆಫ್ ಉತ್ತರ ಪ್ರದೇಶ, ಯಾರೋ ಮೇಘಾಲಯದಲ್ಲಿ ಅಲ್ಲಿ ಬರುತ್ತೆ. ನೌಕ್ರೇಕ್ ಎಲ್ಲಿ ಬರುತ್ತೆ, ಮೇಘಾಲಯದಲ್ಲಿ ಬರುತ್ತೆ. ಮಾನಸ್ ಎಲ್ಲಿ ಬರುತ್ತೆ ನೋಡಿ, ಅಸ್ಸಾಂ ಇದೆ.
ಸುಂದರ್ಬನ್ ವೆಸ್ಟ್ ಬೆಂಗಾಲ್ ಬರುತ್ತೆ, ಗಲ್ಫ್ ಆಫ್ ಮನ್ ಇರುತ್ತೆ ಮಿನ್ನಾಂಡ್ ಬರುತ್ತೆ, ನಿಕೋಬಾರ್ ಐಲ್ಯಾಂಡ್ ಅಂಡಮಾನ್ ನಿಕೋಬಾರ್ ಬರುತ್ತೆ, ಸಿಮ್ಲಿಪಾಲ್ ಇದು ಒಂದು ಒರಿಸ್ಸಾದಲ್ಲಿ ಬರುತ್ತೆ, ದಿಬ್ರುಜುಕುವ ಇದು ಅಸ್ಸಾಂನಲ್ಲಿ ಬರುತ್ತೆ, ನೆಕ್ಸ್ಟ್ ದಿಹಾಂಗ್ ದಿಪಾಗ್ ಏನ್ ಬರುತ್ತೆ ಅರುಣಾಚಲ್ ಪ್ರದೇಶನಲ್ಲಿ ಬರುತ್ತೆ, ನೆಕ್ಸ್ಟ್ ಕಾಂಚನಜುಂಗ ಸಿಕ್ಕಿಂನಲ್ಲಿ ಬರುತ್ತೆ, ಪಂಚಮೇರಿಯದ ಮಧ್ಯಪ್ರದೇಶದಲ್ಲಿ ಬರುತ್ತೆ, ಎಲ್ಲೆಲ್ಲಿ ಬರುತ್ತೆ ಯಾವ ಸ್ಟೇಟ್ ನಲ್ಲಿ ಇದೆ ಅಗಸ್ತ್ಯ ಮಠ ಇದು ಕೇರಳನಲ್ಲಿದೆ, ಅಚಾನಕ್ ಅಚಾನಕ್ಮರ್ ಮಾರ್ಕಂಟಕ್ ಇದು ಛತ್ತೀಸ್ಗಢನಲ್ಲಿ ಬರುತ್ತೆ. ಈ ತರ ಬೇರೆ ಈ ಚಾಪ್ಟರ್ ನಲ್ಲಿ ಇಷ್ಟೇ ಅಂತ ಅನಿಸುತ್ತೆ. ಇದು ಫಿಫ್ತ್ ಚಾಪ್ಟರ್ ಇಂಪಾರ್ಟೆಂಟ್ ಚಾಪ್ಟರ್, ಮೆನಿ ಕ್ವಶನ್ಸ್ ಗಳನ್ನು ಫ್ರೇಮ್ ಮಾಡ್ತಾರೆ, ಬಟ್ ಇದು ಕರೆಂಟ್ ರಿಲೇಟೆಡ್ ಕ್ವಶನ್ಸ್ ಗಳನ್ನು ಕರೆಂಟ್ ರಿಲೇಟೆಡ್ ನಾವು ಅಪ್ಡೇಟ್ ಮಾಡ್ಕೋಬೇಕು. ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್ಸ್, ಸುಂದರ್ಬನ್ ಬಯೋಸ್ಫಿಯರ್ ರಿಸರ್ವ್ಸ್, ನಂದಾದೇವಿ ಗಲ್ಫ್ ಆಫ್ ಮನ್ನಾರ್ ಏನಿದೆ ಇದ್ರ ಬಗ್ಗೆ ಸ್ವಲ್ಪ ಗೊತ್ತಿಲ್ಲ, ಇದ್ರದ್ದೊಂದು ಸಪ್ರೇಟ್ ಬಯೋಸ್ಫಿಯರ್ ರಿಸರ್ವ್ಸ್ ಕ್ಲಾಸ್ ಮಾಡಬೇಕಾಗುತ್ತೆ. ಇಷ್ಟು ನಮ್ದೇನು ಚಾಪ್ಟರ್ 5 ಆಯಿತು. ಓಕೆ, ನೆಕ್ಸ್ಟ್ ಚಾಪ್ಟರ್ನಲ್ಲಿ ನೆಕ್ಸ್ಟ್ ಒಳ್ಳೆ ಟಾಪಿಕ್ಗಳನ್ನು ಇಂಪಾರ್ಟೆಂಟ್ ಟಾಪಿಕ್ಗಳನ್ನ ಮಾಡೋಣ. ಓಕೆ ಫ್ರೆಂಡ್ಸ್, ಸಿ ಯು, ಬೈ ಬೈ.